ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ವಿಡಿಯೋ ಮಾಡ್ತಿದ್ದೆ ಸಂಜೆ ವಿತ್ ಐಶು ಅಂತ. ಸೊ ದಿಸ್ ವಿಲ್ ಬಿ ಸೀರೀಸ್. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿ ಇದನ್ನು ಸೀರೀಸ್ ಆಗಿ ಮಾಡೋಣ ಅಂತ ಅಂದ್ಕೊಂಡೆ. ಆ ಡೇ ಇನ್ ಮೈ ಲೈಫ್ ಥರ ಸಂಜೆ ವಿತ್ ಐಶು ಅಂತ. ಸೊ ವಾಟ್ ಎವರ್ ಹ್ಯಾಪನ್ಸ್ ಇನ್ ದ ಈವ್ನಿಂಗ್ ಅಂತ ಆಫ್ಟರ್ ಮೈ ವರ್ಕ್ ಅಥವಾ ಲೈಕ್ ನಂಗೆ ಈವ್ನಿಂಗ್ ಇಟ್ಸ್ ವೆರಿ ಸ್ಪೆಷಲ್ ಟು ಮೀ ಬಿಕಾಸ್ ಆ ಗೋಲ್ಡನ್ ಆ ರೋಡ್, ಆ ಎಲ್ಲ ಪ್ಲೇಸಸ್ ಇನ್ನೂ ಜಾಸ್ತಿ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ಐ ಲವ್ ಈವ್ನಿಂಗ್ಸ್, ಯಾ. ಆ್ಯಂಡ್ ಆಲ್ಸೋ ಐ ಲವ್ ಸನ್ಸೆಟ್ಸ್. ಸೊ ಐ ಲವ್ ಈವ್ನಿಂಗ್ಸ್ ಅ ಲಾಟ್. ಸೊ ಇವತ್ತು ಟೀ ಕುಡಿದ ಮಾತಾಡೋಣ ನನ್ನ ಫ್ಯೂ ಡೇಸ್ ಹೇಗಿತ್ತು ಅಂತ. ಯಾಕೋ ಗೊತ್ತಿಲ್ಲ, ಫ್ಯೂ ಡೇಸಿಂದ ಐ ಯೂಸ್ ಟು ಫೀಲ್ ವೆರಿ ಲೋ ಇನ್ ಎನರ್ಜಿ, ಯೂಸ್ ಟು ಫೀಲ್ ವೆರಿ ಲೋ ಇನ್ ಲೈಕ್ I don't know what I used to feel also. Like first thing, I was very anxious. ತುಂಬ ಆ್ಯಂಕ್ಷಿಯಸ್ ಫೀಲ್ ಆಗ್ತಾಯಿತ್ತು. ಆ್ಯಂಡ್ ಸೆಕೆಂಡ್ ಥಿಂಗ್, ನಾನು ಓವರ್ ಥಿಂಕ್ ಮಾಡ್ತಾಯಿದ್ದೆ. ಆ್ಯಂಡ್ ನಾನು ಓವರ್ ಥಿಂಕ್ ಮಾಡ್ತಿರೋ ವಿಷಯ ಅವಶ್ಯಕತೆ ಇತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಐ ಜಸ್ಟ್ ಆ ಮೂಮೆಂಟಿಗೆ ನಾನು ಓವರ್ ಥಿಂಕ್ ಮಾಡ್ತಾಯಿದ್ದೀನಿ ಅಂತ ನನಗೆ ಗೊತ್ತಿದ್ರು ನಾನು ಅದನ್ನು ಸ್ಟಾಪ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. I mean, I don't know why I felt like that, but I was very anxious in few days. So this is what I wanted to talk about. And thank you. ನಾನು ಇಷ್ಟು ತನಕ ಯಾಪ್ ಮಾಡಿ ನಾನು ಪೂರ್ತಿ ಕೇಳಿಸ್ಕೊಂಡಿದ್ದಕ್ಕೆ. ಆ್ಯಂಡ್ ನಾವು ವಿ ಆರ್ ಗೋಯಿಂಗ್ ಟು ಚೇಂಜ್ ದ ಟಾಪಿಕ್. ವಿ ಆರ್ ಗೋಯಿಂಗ್ ಔಟ್. ನಾನು ಹೇಳ್ದಂಗೆ ನಂಗೆ ತವಾ ಬೇಕು. ಆ್ಯಂಡ್ ಇನ್ನೂ ಏನೇನಲ್ಲಿ ಸಿಗುತ್ತೆ ಕಲರ್ಫುಲ್ ಥಿಂಗ್ಸ್, ಐ ಡೋಂಟ್ ನೋ. ನಂಗೆ ಇತ್ತೀಚೆಗೆ ಪೇಸ್ಟಲ್ ನಾನು ತುಂಬ ಐ ಚೇಂಜ್ ಮೈ ಪರ್ಸನಾಲಿಟಿ super quick. ಓಕೆ, ನಾನು ಈ ಪರ್ಸನಾಲಿಟಿ ಇವಾಗಿದೆ, ನೆಕ್ಸ್ಟ್ ನಂದು ಪರ್ಸನಾಲಿಟಿ ಟೋಟಲ್ ಚೇಂಜ್ ಆಗುತ್ತೆ. ಆ್ಯಂಡ್ ಅಕಾರ್ಡಿಂಗ್ ಟು ದಸ್ ಪರ್ಸನಾಲಿಟಿ, ವಾಟ್ ಈಸ್ ದಸ್ ಐಶು? ಓಕೆ, ಸೊ ನಾನು ಆಚೆ ಹೋಗಿ ತವ ತೊಗೊಂಬರ್ಬೇಕು. ಅಲ್ಲಿ ಕಲರ್ಫುಲ್ ಥಿಂಗ್ಸ್ ಏನಿದೆ ಅದು ತೊಗೋಬೇಕು. ಬಟ್ ಬಜೆಟ್ ಕೂಡ ತಲೆ ನೆನ್ಪಿಟ್ಕೋಬೇಕು. ಸೊ ನನಗೆ ಬಜೆಟ್ ಬರ್ಕೋಬೇಕು. ಆ್ಯಂಡ್ ಏನೇನು ಬೇಕು ಅದನ್ನು ಮಾತ್ರ ಬರ್ಕೋಬೇಕು. ನಂಗೆ ಗೊತ್ತು, ನಾನು ಅಲ್ಲಿ ಹೋಗ್ಬಿಟ್ಟು ಏನಾದ್ರು ಒಂದು ಚೇಂಜಸ್ ಮಾಡ್ತೀನಿ ಬಿಕಾಸ್ ನನಗೆ ಅಲ್ಲಿ ನೋಡಿ ಏನಾದರೂ ಒಂದು ಇಷ್ಟ ಆಗುತ್ತೆ. ಬಟ್ ಸ್ಟಿಲ್ ಐ ಹ್ಯಾವ್ ಟು ಬಿ ಕಂಟ್ರೋಲ್ಡ್. ಸೊ ಲೆಟ್ಸ್ ಸಿ ವಾಟ್ ಐ ಪರ್ಚೇಸ್ ಆ್ಯಂಡ್ ವೇರ್ ಐ ವಿಲ್ ಗೋ. ನಾನು ಎಲ್ಲಿ ಹೋಗ್ತೀನಿ, ನನಗೆ ಆ ಪ್ಲೇಸ್ ತುಂಬ ಇಷ್ಟ. ನನಗೆ ಕುಕ್ಕರೀಸ್ ಏನಾದ್ರು ಬೈ ಮಾಡಬೇಕಂದ್ರೆ. ಸೊ ಐ ಟೇಕ್ ಯು ದೇ ವಿತ್ ಮೀ. ಸೊ ಓಕೆ ಗೈಸ್, ನಾನು ಟೋಟಲಿ ರೆಡಿ ಆಗಿದ್ದೀನಿ. ಮೇಕಪ್ ಇಸ್ ಡನ್, ಆಲ್ ಮೈ ಔಟ್ಫಿಟ್ ಇಸ್ ಡನ್. ಸೊ ನಾನು ಜಸ್ಟ್ ಕ್ಯೂಟ್ ಈ ಕೇಕ್ ಪ್ರಿಂಟ್ ಇರೋ ಟಾಪ್ ಹಾಕಿದ್ದೀನಿ ಆ್ಯಂಡ್ ವಿತ್ ವೈಡ್ ಲೈಕ್ ಜೀನ್ಸ್. ಸೊ ಎಸ್, ಆ್ಯಂಡ್ ನನ್ನ ಬಜೆಟ್ ತುಂಬ ಲಿಮಿಟೆಡ್ ಆಗಿದೆ ಆ್ಯಕ್ಚುಲಿ. ನಾನು ಸರ್ಟನ್ ಥಿಂಗ್ಸ್ ಮಾತ್ರ ತೊಗೊಬೇಕು, ಅದು ಇದೇ ಬಜೆಟಲ್ಲಿ ಅಂತ ನಾನು ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇಫ್ ನನಗೇನಾದ್ರು ಔಟ್ ಆಫ್ ಬಜೆಟ್ ಹೋಗಬೇಕು ಅಂತ ಅನಿಸಿದ್ರೆ, ಐ ಮೀನ್ ಅಲ್ಲೇನೋ ಕ್ಯೂಟ್ ಥಿಂಗ್ಸ್ ನೋಡಿ ನಾನು ಅಟ್ರಾಕ್ಟ್ ಆಗಿ ತೊಗೋಬೇಕು ಅಂತ ಅನಿಸಿದ್ರೆ, ಡೋಂಟ್ ಮೈಂಡ್. ನಾನು ನಿಮ್ಮೆಲ್ಲರಿಗೂ ಒಂದು ರೈಟ್ಸ್ ಕೊಡ್ತಾ ಇದ್ದೀನಿ. ನಾನು ಜಾಸ್ತಿ ಖರ್ಚು ಮಾಡೋದು ನೀವೇನೋ ನಿಮ್ಮ ಕಣ್ಣಿಗೆ ಕಂಡ್ರೆ, ನೀವು ಹೇಳಿದಿರೋ ಅಲ್ಲಿಂದನೇ ನನಗೊಂದು ಬ್ರಿಕ್ ತಲೆಗೆ ತಪ್ಪಂತ ಹಿಂಗೆ ಬಂದುಬಿಡ್ಬೇಕು, ಹಂಗೆ ಬೀಸಾಕಿ ಅಂತ ಹೇಳ್ತೀನಿ. ಬಿಕಾಸ್ ಐ ಹ್ಯಾವ್ ನೋ ಕಂಟ್ರೋಲ್ ಆನ್ ಮನಿ, ಬಿಕಾಸ್ ಮನಿ ಕಮ್ಸ್ ಟು ಮೀ ಈಸಿಲಿ. ಓಕೆ ಗಾಯ್ಸ್, ನಾನು ಮಾಲ್ಗೆ ಬಂದಿದ್ದೆ, ಆರಾಧ್ಯ ಮಾಲ್ಗೆ, ಬಿಕಾಸ್ ನನಗೆ ಸ್ಪಾರ್ ಹೋಗಬೇಕಿತ್ತು. ಡಿಮಾರ್ಟ್ ಇಸ್ ಓವರ್ ರೇಟೆಡ್ ಅಂತ ಅನ್ನಿಸ್ತು. ನಂಗೆ ಡಿಮಾರ್ಟಿಗೆ ಹೋಗೋಕ್ಕೆ ಇಷ್ಟ ಆಗಲಿಲ್ಲ. ಸೊ ಸ್ಪಾರ್ಗೆ ಬಂದಿದ್ದೀನಿ ಬಿಕಾಸ್ ಸ್ಪಾರಲ್ಲಿ ತುಂಬ ಕ್ಯೂಟ್ ಥಿಂಗ್ಸ್ ಸಿಗುತ್ತೆ ಅಂತ ಅನಿಸ್ತು. ಸೊ ಲೆಟ್ಸ್ ಗೋ ಟು ಸ್ಪಾರ್. ಆ್ಯಂಡ್ ನಾನು ತುಂಬ ಪ್ರಿಯಾಗಿ ಕಾಡ್ತಿದ್ದೀನಿ. ಮೇಕಪ್ ಇಸ್ ಮೇಕಪಿಂಗ್, ಹೇರ್ ಇಸ್ ಹೇರಿಂಗ್, ಡ್ರೆಸ್ ಇಸ್ ಡ್ರೆಸ್ಸಿಂಗ್. ಆ್ಯಕ್ಚುಲಿ ನಾನು ಈ ಜಾಕೆಟ್ ಹಾಕೊಂಡೆ ಬಿಕಾಸ್ ತುಂಬ ಕೋಲ್ಡ್ ಇದೆ ಆಚೆ. ಸೊ ಹಾಗಾಗಿ ಸೊ ಲೆಟ್ಸ್ ಗೋ. ನಾನು ಕಪ್ಸ್ ನೋಡೋಣ ಅಂದ್ಕೊಂಡೆ, ಬಟ್ ಕಪ್ಸ್ ಯಾವುದೂ ನನಗೆ ಇಷ್ಟ ಆಗಲಿಲ್ಲ. ಸೊ ನಾನು ತವಾ ಕಡೆನೇ ಹೋದೆ. ತವಾ ವೈಡ್ ರೇಂಜಲ್ಲಿ ತುಂಬ ಡಿಫ್ರೆಂಟ್ ಅದು ಇತ್ತು, ಬಟ್ ಎಲ್ಲ ನಾನ್ ಸ್ಟಿಕ್ ಪ್ಯಾನ್ಸ್ ಇತ್ತು. ನಂಗೆ ನಾನ್ ಸ್ಟಿಕ್ ಇಷ್ಟ ಇಲ್ಲ. ಸೊ ಬೇರೆದು ನೋಡ್ತಾ ಇದ್ದೆ. ಆ್ಯಂಡ್ ಆಫರ್ ನಡೀತಾ ಇತ್ತು, ಜಸ್ಟ್ $499 ತವಾ ಸಿಗ್ತಾಯಿತ್ತು. ಆ್ಯಂಡ್ ಇಟ್ ವಾಸ್ ಸೋ ಗುಡ್. ಬಟ್ ನಾನು ಈ ಹಾರ್ಡ್ ಅನಡಾಯ್ಸ್ಡ್ ತವಾ ತೊಗೊಂಡೆ ಬಿಕಾಸ್ ದಟ್ ವಾಸ್ ದ ಓನ್ಲಿ ತವಾ ವಿಚ್ ವಾಸ್ ನಾನ್ ಸ್ಟಿಕ್. ಆ್ಯಂಡ್ ದೇ ಹ್ಯಾಡ್ ದಿಸ್ ಕ್ಯೂಟ್ ಬ್ಯಾಸ್ಕೆಟ್. ಆ್ಯಂಡ್ ಇದು ತುಂಬ ಡಿಫ್ರೆಂಟ್ ಸೈಜಸ್ ಕೂಡ ಇತ್ತು. ಆಮೇಲೆ ಈ ಲಟ್ಟಣಿಗೆ ಒಂದು ಬೇಕಿತ್ತು, ಸೊ ಅದನ್ನ ತೊಗೊಂಡೆ. ಆ್ಯಂಡ್ ಐ ಸಾ ದಿಸ್ ವೆರಿ ಕ್ಯೂಟ್ ಬ್ಯಾಸ್ಕೆಟ್, ಬಟ್ ಐ ಡಿಂಟ್ ಟೇಕ್ ಇಟ್. ಗೈಸ್, ಈಗ ನನ್ನ ಫೇವ್ರೆಟ್ ಕೌಂಟರಲ್ಲಿದ್ದೀನಿ, ಐ ಮೀನ್ ನನ್ನ ಫೇವ್ರೆಟ್ ಪ್ಲೇಸಲ್ಲಿದ್ದೀನಿ. ಆಲ್ ಫುಡ್, ಜಂಕ್ ಫುಡ್. ಬಟ್ ನಾನು ಇಲ್ಲಿಂದ ಏನೋ ತೊಗೊತಾ ಇಲ್ಲ ಇವಾಗ. ಐ ಆಮ್ ಜಸ್ಟ್ ಲುಕಿಂಗ್, ನೋಡ್ತಾ ಇದ್ದೀನಿ ಏನು ಮಾಡೋದು ಅಂತ. ಏನಾದರೂ ಚೆನ್ನಾಗಿರೋದು ಕಂಡ್ರೆ ತೊಗೋತೀನಿ. ಬಟ್ ಇತ್ತೀಚೆಗೆ ಜಾಸ್ತಿ ಫ್ರೂಟ್ಸ್ ಆ್ಯಂಡ್ ಹೆಲ್ದಿ ಫುಡ್ ತಿನ್ನೋಣ ಅಂದ್ಕೊಂಡಿದ್ದೀನಿ. ಸೊ ಜಾಸ್ತಿ ಏನು ಜಂಕ್ ತೊಗೋಬೇಕು ಅನ್ನಿಸ್ತಾ ಇಲ್ಲ. ಸೊ ಯಾ, ಐ ಆಮ್ ಜಸ್ಟ್ ರೋಮಿಂಗ್ ಹಿಯರ್, ಜಸ್ಟ್ ಲುಕಿಂಗ್ ಹಿಯರ್ ಆ್ಯಂಡ್ ದೇರ್. ಆ್ಯಂಡ್ ನನಗೆ ಪ್ಲ್ಯಾನ್ಸ್ ತುಂಬ ಇಷ್ಟ ಆಯಿತು, ಬಟ್ ಯಾವುದೂ ತೊಗೊಂಡಿಲ್ಲ ಬಿಕಾಸ್ ಐ ಹ್ಯಾವ್ ಟು ಬಿ ಆನ್ ಬಜೆಟ್. ಆ್ಯಂಡ್ ಪ್ಲ್ಯಾನ್ಸ್ ನನ್ನ ಲೀಸ್ಟಲ್ಲೇ ಇರಲಿಲ್ಲ. ಸೊ ಇದು ನೆಕ್ಸ್ಟ್ ಟೈಮ್
ಐ ಮೀನ್ ಕೆಲಾಕ್ಸ್ ಸೆಷನ್. ನಂಗೆ ಕೆಲಾಕ್ಸಲ್ಲಿ ನನ್ನ ಫ್ರೆಂಡ್ ನನಗೆ ರೆಕಮೆಂಡ್ ಮಾಡಿದರು ದಿಸ್ ಥಿಂಗ್, ಐ ಮೀನ್ ಈ ಫ್ಲೇವರ್ ಆ್ಯಂಡ್ ಒನ್ ಮೋರ್ ಫ್ಲೇವರ್ ಐ ವಿಲ್ ಶೋ. ಸೊ ದಿಸ್ ಫ್ಲೇವರ್, ಸೊ ದಿಸ್ಟು ಐ ಮೀನ್ ಈ ಫ್ಲೇವರ್ ನಂಗೆ ತುಂಬ ಇಷ್ಟ ಆಯಿತು. ನನಗೆ ಅದು ಇಷ್ಟ ಆದಮೇಲೆ ನಾನು ಇನ್ನೊಂದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಐ ಮೀನ್ ನಾನು ಚೋಟಾ ವರ್ಷನ್ ತೊಗೊತಾ ಇದ್ದೀನಿ, ಮತ್ತೆ ಬೇಕಾದ್ರೆ ತೊಗೊಳ್ಳೋಣ ಅಂತ. ನಾವು ದಿಸ್ ಇಸ್ ಎನಫ್ ಅಂತ. ಆ್ಯಂಡ್ ಇದು ಜಸ್ಟ್ 99 ರೂಪೀಸಲ್ಲಿತ್ತು ಆ್ಯಂಡ್ ಇಟ್ಸ್ ಹೆಲ್ದಿ ಆಲ್ಸೋ ರೈಟ್, ಸೊ ವೈ ನಾಟ್. ಸೊ ಇದನ್ನು ತೊಗೊಂಡಿದ್ದೀನಿ ಆ್ಯಂಡ್ ಐ ಆಮ್ ಜಸ್ಟ್ ಸರ್ಚಿಂಗ್ ವಾಟ್ ಟು ಟೇಕ್. ಇನ್ನೂ ತೊಗೋಬೇಕಾ ನಾನು? ಅಂಟಿಲ್ ದೆನ್ ಜಸ್ಟ್ adore me. ಓಕೆ ಗೈಸ್, ಆಲ್ ದ ಶಾಪಿಂಗ್ ಇಸ್ ಡನ್. ಆ್ಯಂಡ್ ನಾನು ಏನೇನು ತೊಗೊಂಡೆ ಅಂತ ಹೇಳೋದಾದ್ರೆ, ನಾನು ಫಸ್ಟು ತವಾ ತೊಗೊಂಡೆ ಚಪಾತಿ ಮಾಡೋದಕ್ಕೆ, ಆಮೇಲೆ ಲಟ್ಟಣಿಗೆ ತೊಗೊಂಡೆ, ಆಮೇಲೆ ಒಗ್ಗರಣೆ ಹಾಕೋಕ್ಕೆ ಎಂತ ಹೇಳ್ತಾರೆ ಅದನ್ನ, ಅದೇನೋ ತೊಗೊಂಡೆ ಒಗ್ಗರಣೆ ಹಾಕೋದು. ಆಮೇಲೆ ಇನ್ನೊಂದೇನು ತೊಗೊಂಡೆ, ಪಾತ್ರೆ ಜೋಡಿಸಿಡೋಕ್ಕೆ ನನ್ನ ಹತ್ರ ಏನೂ ಇರಲಿಲ್ಲ. ಸೊ ಹಾಗಾಗಿ ಪಾತ್ರೆ ಜೋಡಿಸಿಡೋಕ್ಕೊಂದು ಟೂಲ್ ಇತ್ತಲ್ಲಿ, ಜಸ್ಟ್ 300 ಏನೋ ಇತ್ತು, ತೊಗೊಂಡೆ. ಅದು ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ, ಬಿಲ್ಲಿಂಗ್ ಕೌಂಟ್ರಲ್ಲಿ ಇಟ್ಟಿರೋದು, ತುಂಬ ಸ್ಪೀಷಿಯಸ್ ಆಗಿದೆ. ಆ್ಯಂಡ್ ಮುಸ್ಲಿ ತೊಗೊಂಡೆ ಹ್ಯಾಸ್ ಐ ಸೆಡ್. ಆ್ಯಂಡ್ ವಿಚ್ ಒನ್ ಇನ್ನೇನು ತೊಗೊಂಡೆ ನಾನು, ನೆನಪಾಗ್ತಾಯಿಲ್ಲ. ಓಕೆ, ನಾನು ಇಷ್ಟು ತೊಗೊಂಡೆ. ಇನ್ನೇನು ತೊಗೊಂಡಿದ್ರೆ ನಾನು ಅದನ್ನು ತೋರಿಸ್ತೀನಿ, ನಿಮಗೆ ತೋರಿಸಿ, ಇನ್ಯಾರಿಗೆ ತೋರಿಸ್ಲಿ. ಸೊ ನಾವು ಲೆಟ್ಸ್ ಗೋ ಹೋಮ್. ಊಟ ಮಾಡಿಕೊಂಡು ಎಡಿಟಿಂಗ್ ಮಾಡಿಕೊಂಡು ಆಮೇಲೆ ಮಲ್ಗೋದು. ನಾಳೆ ರಿಪಬ್ಲಿಕ್ ಡೇ, ಸೊ ಹಾಗಾಗಿ ಐ ಹ್ಯಾವ್ ಟು ಗೋ ಟು ಸ್ಕೂಲ್. ಐ ಮೀನ್ ನನಗೆ ವರ್ಕ್ ಇದೆ ನಾಳೆ ಕೂಡ. ಸೊ ನಾನಿವತ್ತು ಬೇಗ ಮಲ್ಕೋಬೇಕು. ಬಾಯ್.